ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಹಸೆ ಅವರೆಕಾಳಿತ್ತು. ಹಸೆ ಅವರೆಕಾಳಿಂದ ನಾನು ಸಾಂಬಾರು ಮಾಡಿ ತೋರಿಸ್ತೀನಿ ಬನ್ನಿ. ಹಸೆ ಅವರೆಕಾಳು ಸೀಸನ್ ಬಂದಾಗೆಲ್ಲ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಹಸೆ ಅವರೆಕಾಳು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಈ ಹಸೆ ಅವರೆಕಾಳು ಬದನೆಕಾಯಿ ಆಲೂಗಡ್ಡೆ ಹಾಕಿಬಿಟ್ಟು ನಾವು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವತ್ತು ನಾನು ಹಸೆ ಅವರೆಕಾಳು ಸಾಂಬಾರು ಮಾಡಿ ತೋರಿಸ್ತೀನಿ ಬನ್ನಿ. ಇವಾಗ ನಾನು ಬದನೆಕಾಯಿ ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಂಬಂದು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನಾನು. ಅಗಲವಾಗಿರೋದೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ನಾವು ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಒಂದು 2-3 ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾಯ್ದ ನಂತರ ನಾನು ಸ್ವಲ್ಪ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ನಾವು ಕರಿಬೇವು ಸೊಪ್ಪು ಹಾಕೋಣ. ಹಸಿ ಕರಿಬೇವು ಸೊಪ್ಪು ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಫ್ರೈ ಆದ ನಂತರ ನಾನು ಇವಾಗ ಅವರೆಕಾಳು ಇದರಲ್ಲೇ ಹಾಕೋಣ. ಅವರೆಕಾಳು ಬದನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ನಾವು ಅವರೆಕಾಳು ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ. ಇವಾಗ ನಾನು ಅವರೆಕಾಳು ತೊಳ್ಕೊಂಬಂದು ಹಾಕ್ತೀನಿ. ಇವಾಗ ನಾನು ಆಲೂಗಡ್ಡೆ ಬದನೆಕಾಯಿ ಕುಯ್ದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನಾವು ಇವಾಗ ಅದಕ್ಕೆ 1 ಸ್ಪೂನ್ ಆಗೋಷ್ಟು ನಾವು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ನೋಡಿ, ಅರಿಶಿನ ಪುಡಿ 1 ಸ್ಪೂನು, 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ನಾವು ಬೇಯಕ್ಕಿಡೋಣ. ಚೆನ್ನಾಗಿ ಕಾಳು ಬದನೆಕಾಯಿ ಆಲೂಗಡ್ಡೆ ಸ್ವಲ್ಪ ಬೇಯಿದ್ರಾಗೆ ನಾವೊಂದು ಮಸಾಲೆ ರೆಡಿ ಮಾಡ್ಕೊಂಬರೋಣ. ಈಗ ತಣ್ಣೀರು ಹಾಕೋಕ್ಕೆ ಹೋಗ್ಬಾರ್ದು. ಬೇಕಂದರೆ 1 ಚಮಚಷ್ಟು ನೀರು ಕಾಯಿಸ್ಬಿಟ್ಟು ನಾವು ಬಿಸಿನೀರು ಹಾಕೋಣ. ಇವಾಗ 1 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ನೋಡಿ, 1 ನಿಮಿಷ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡಿದ್ದೆ, ಬಿಸಿನೀರು ಹಾಕ್ತಾಯಿದ್ದೆ. ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಎಲ್ಲ ಇದಕ್ಕೆ ಹಿಡ್ಕೋಬೇಕು. ಹಿಡ್ಕೊಂಡ ನಂತರ ನಾವು ಸ್ವಲ್ಪ ಇದಕ್ಕೆ ಬಿಸಿನೀರು ಹಾಕೋಣ. ನೋಡಿ, ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೆ 1 ಗ್ಲಾಸ್ ಅಷ್ಟು. ಇದು ಬೇಯಲಿ. ಇದು ಬೇಯಿದ್ರಾಗೆ ನಾವು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಂಬರೋಣ ಬನ್ನಿ. ಮುದ್ದೆಗಾಗಿರ್ಬೋದು, ಚಪಾತಿಗೆ, ಜೋಳದ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ಬೇಯ್ತಾ ಇರಲಿ. ಬೇಯಿದ್ರಾಗೆ ನಾವು ಒಂದು ಮಸಾಲ ರೆಡಿ ಮಾಡ್ಕೊಂಬರೋಣ. ಜಾರ್ ತೊಗೋಬೇಕು. ಜಾರ್ ತೊಗೊಂಡು ನಾನು ಅರ್ಧ ಬಟ್ಲಷ್ಟು ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೆ. ಕಾಯೆಲ್ಲ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅವರೆಕಾಳು ಇರೋದಕ್ಕೆ ನಾನು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೆ. ಇವಾಗ 1 ಟೊಮೊಟೊ ಹಾಕೋಣ, ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕೊಂಡ್ಬಿಟ್ಟು ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಂಬರೋಣ. ಅವರೆಕಾಳು ಬದನೆಕಾಯಿ ಆಲೂಗಡ್ಡೆ ಬೇಯೋದ್ರಾಗೆ ನಾವು ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಮಸಾಲೆ ಎಲ್ಲ ನಾನು ರುಬ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ಈ ಥರ ನಾವು ಪೇಸ್ಟು ಮಾಡ್ಕೊಂಬರ್ಬೇಕು. ಮಾಡ್ಕೊಂಬಂದು ಕಾಳು ಬೆಂದ ತಕ್ಷಣ ನಾವು ಕಾಳಿಗೆ ಹಾಕಿಬಿಟ್ಟು ಸಾಂಬಾರು ಪೌಡ್ರು ಧನಿಯಾ ಪೌಡ್ರ್ ಹಾಕಿ ಉಪ್ಪು ಖಾರ ರುಚಿ ಮಾಡ್ಕೊಂಬಿಟ್ಟು ಸಾಂಬಾರು ಮಾಡ್ಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕಾಳು ಬೆಂದೈತೆನ ನೋಡ್ಕೊಂಬಂದು ಮಸಾಲ ಹಾಕೋಣ ಬನ್ನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಕಾಳು ಬದನೆಕಾಯಿ ಎಲ್ಲ ಬೆಂದಿದೆ. ಇವಾಗ ನಾವು ಇದಕ್ಕೆ ಮಸಾಲೆ ಹಾಕೋಣ. ಮಸಾಲೆ ಏನು ರುಬ್ಕೊಂಬಂದಿದ್ದೀವಲ್ಲ ನಾವು ಮಸಾಲೆ ಹಾಕೋಣ. ಇವಾಗ ಮಸಾಲೆ ಹಾಕಿಬಿಟ್ಟು ನಾವು 1-2 ಸ್ಪೂನಷ್ಟು ನಾವು ಸಾಂಬಾರು ಪೌಡ್ರ್ ಹಾಕೋಣ. 1 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಧನಿಯಾ ಪುಡಿ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಮಾಡಿಬಿಟ್ಟು ನಾವು ಎಷ್ಟು ನೀರು ಬೇಕೋ ನೋಡಿಕೊಂಡು ನೀರು ಹಾಕೊಳ್ಳೋಣ. ನೋಡಿ, ಇವಾಗ ನಾವು ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ಜಾರ್ ತೊಳೆದು ನಾನು ನೀರು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕೋ ಏನು ಕಮ್ಮಿ ಬೇಕೋ ಗಟ್ಟಿಗಿರಬೇಕೋ ತೆಳ್ಳಗಿರಬೇಕೋ ನೋಡ್ಕೊಂಡ್ಬಿಟ್ಟು ನೀವು ಸಾಂಬಾರು ಮಾಡ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ನನಗೆ ತೆಳ್ಳಗೆ ಬೇಕಂತೇಳಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಕುದಿಯೋಕ್ಕೆ ಬಿಡೋಣ.
ಇವಾಗ ನಾವು ಫಸ್ಟೇ ಕುದಿಯಾಗೆ ಉಪ್ಪು ಹಾಕಿರ್ತೀವಿ. ನೀವು ಮತ್ತೆ ಇದು ಸ್ವಲ್ಪ ಕುದಿಯುವಾಗ ರುಚಿ ನೋಡ್ಕೊಂಬಿಟ್ಟು ಮತ್ತೆ ಉಪ್ಪನ್ನು ಹಾಕೋಬೋದು. ಇದು ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ, ನಾವು ಮುಚ್ಚಳ ನೋಡಿ ಸಾಂಬಾರು ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡಿ, ಎಷ್ಟು ಸೂಪರಾಗಿದೆ ಇದು. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ರೋಟಿಗೆ, ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಅವರೆಕಾಳು ಸಾಂಬಾರು ಅಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ, ಸೂಪರಾಗಿರುತ್ತೆ. ಅವರೆಕಾಳು ಸೀಸನ್ ಶುರು ಆಗಿದ ತಕ್ಷಣ ನೀವು ಈ ಥರ ಅವರೆಕಾಳು ಸಾಂಬಾರು ಆಗಿರ್ಬೋದು, ಅವರೆಕಾಳು ಪಲ್ಯ ಆಗಿರ್ಬೋದು, ಅವರೆಕಾಳು ಗೊಜ್ಜು ಆಗಿರ್ಬೋದು, ಬೇಳೆ ಸಾರು, ಎಲ್ಲ ಥರನೂ ಸಾಂಬಾರುಗಳು ನೀವು ಮಾಡ್ಕೊಂಡು ತಿನ್ಬೋದು. ಈ ಸಾಂಬಾರು ಮಾಡೋದು ತುಂಬ ಸುಲಭ. ಏನು ಕಾಯಿ, ತೆಂಗಿನಕಾಯಿ, ಟೊಮೊಟೊ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಸಾಂಬಾರು ಪುಡಿ ಬೇಡ ಅಂದರೆ ಗ್ರೇವಿ ಮಾಡ್ಕೋಬೇಕಂದ್ರೆ ಗ್ರೀನ್ ಕಲರ್ ನೀವು ಹಸಿಮೆಣ್ಸಿಕಾಯಿನೂ ಹಾಕ್ಕೋಬೋದು. ಹಸಿಮೆಣ್ಸಿಕಾಯ್ದು ನೀವು ಗ್ರೀನಾಗಿ ಮಾಡ್ಕೋಬೇಕಂದ್ರೆ ಹಸಿಮೆಣ್ಸಿಕಾಯಿನೂ ರುಬ್ಕೊಂಡ್ಬಿಟ್ಟು ನೀಟಾಗಿ ಗ್ರೇವಿ ಥರನೂ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು. ಮಾತ್ರ ಸೂಪರಾಗಿರುತ್ತೆ. ಆಲೂಗಡ್ಡೆ ಬದನೆಕಾಯಿ ಹಾಕಿದರೆ ಸಾಕು, ಸೂಪರಾಗಿರುತ್ತೆ. ಈ ಅವರೆಕಾಳು ಸಾಂಬಾರು ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.